ಭಕ್ತ ಮತ್ತು ಅಥವಾ ಎಲ್ಲ ಜೀವರಾಶಿಗಳ ಭಗವಂತನ ಸಂಬಂಧವನ್ನು ಹೇಳುವಾಗ ಅವರು ಹೇಳ್ತಾ ಇದ್ದಾರೆ, ಯಥಾ ಝಷಾಣಾಂ ಇವ ತೋಯ ಮಧ್ಯೆ ಅಂತ. ನೀರು ಮತ್ತು ಮೀನುಗಳ ಸಂಬಂಧ ಇದ್ದಾಗೆ ಈ ಎಲ್ಲ ಅಸ್ವತಂತ್ರ ಜೀವರಾಶಿಗಳಿಗೂ ಮತ್ತು ಭಗವಂತನಿಗೂ ಇರತಕ್ಕಂತಹ ಒಂದು ಸಂಬಂಧ ಎಂಬುದಾಗಿ ಅವರು ನಿರೂಪಣೆ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಮೀನುಗಳು ಇರಬೇಕಾಗಿದ್ದರೆ ನೀರು ಇರಲೇಬೇಕು. ನೀರು ಇಲ್ಲ ಅಂತ ಆದರೆ ಆ ಮೀನುಗಳ ಅಸ್ತಿತ್ವನೇ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ನೀರು ಇರಬೇಕಾಗಿದ್ದರೆ ಮೀನುಗಳ ಅವಶ್ಯಕತೆ ಇಲ್ಲ. ನೀರು ಸ್ವತಂತ್ರವಾಗಿ ತಾನು ಇರಬಲ್ಲದು. ಉಳಿದವುಗಳಿಗೂ ಕೂಡ ಜಲಚರ ಪ್ರಾಣಿಗಳಿಗೆ ಅದು ಆಶ್ರಯವನ್ನು ಕೊಡಬಲ್ಲದು. ಅಷ್ಟು ಮಾತ್ರವಲ್ಲ, ಇಂತಹ ಹಲವಾರು ಆ ಜಲಚರ ಪ್ರಾಣಿಗಳು ಹಿಂದೆಯೂ ಕೂಡ ಆ ಜಲಾಶಯದಲ್ಲಿ ಇದ್ದು ಅವೆಲ್ಲ ಹೋಗಿವೆ, ಮತ್ತು ಹೊಸದಾಗಿ ಹುಡ್ತಾ ಇವೆ. ಆ ಹಿಂದೆ ಆಗಿ ಹೋದ, ಈಗಿರುವ, ಮುಂದೆ ಬರುವ ಎಲ್ಲ ತರಹದ ಈ ಜಲಚರ ಪ್ರಾಣಿಗಳಿಗೆಲ್ಲ ಆಶ್ರಯವನ್ನು ಕೊಟ್ಟು ತಾನು ಮಾತ್ರ ಯಾರಿಂದಲೂ ಕೂಡ ಆಶ್ರಯವನ್ನು ಪಡೆಯದೆ ಇನ್ನೊಬ್ಬರ ಅಧೀನತೆಯನ್ನು ಅನುಭವಿಸದೆ ಆ ಸ್ವತಂತ್ರವಾಗಿರ್ತಕ್ಕಂಥದ್ದು ಯಾವುದು ಅದು ಜಲತತ್ವ. ಅದರಂತೆ ಭಗವಂತನು ಕೂಡ ಈ ಎಲ್ಲ ಜೀವರಾಶಿಗಳಿಗೆ ಅವನೇ ಆಶ್ರಯವನ್ನು ಕೊಡ್ತಾ ಇದ್ದಾನೆ. ಅವನ ಅಧೀನವಾಗಿ ಎಲ್ಲ ಆ ಜೀವರಾಶಿಗಳು ಇದ್ದಾರೆ. ಯಾವ ಸಂದರ್ಭದಲ್ಲೂ ಕೂಡ ಅವರುಗಳಿಗೆ ಆ ಭಗವಂತ ಇಲ್ಲದೆ ಅವುಗಳಿಗೆ ಬದುಕು ಎಂಬತಕ್ಕಂಥದ್ದೇ ಇಲ್ಲ. ಹೇಗೆ ನೀರಿಲ್ಲದೆ ಆ ಮೀನಿಗೆ ಅಸ್ತಿತ್ವವೇನೇ ಇಲ್ಲ, ಅದರ ಬದುಕೇ ಇಲ್ಲ, ಅದರಂತೆ ನಮಗೆ ಭಗವಂತನಿಲ್ಲದೆ ನಮಗೆ ಯಾವುದೇ ರೀತಿಯಾದ ಅಸ್ತಿತ್ವ ಇಲ್ಲ. ಅನಂತರದಲ್ಲಿ ಯಾವುದೇ ರೀತಿಯಾದ ಬದುಕು ನಮಗೆ ಇಲ್ಲವಾದ್ದರಿಂದ ಈ ಹಿನ್ನೆಲೆಯಲ್ಲಿ ನಮ್ಮೆಲ್ಲರನ್ನು ಕೂಡ ಅಲ್ಲಿ ನೇಮನ ಮಾಡ್ತಕ್ಕಂತಹ, ನಮಗೆ ಆಶ್ರಯವನ್ನು, ಅನಂತರದಲ್ಲಿ ಎಲ್ಲ ಬಗೆಯಾಗಿರ್ತಕ್ಕಂತಹ ಆ ಒಂದು ಸತ್ವವನ್ನು ನೀಡಿದ ಆ ಭಗವಂತ ಅವನು ಸ್ವತಂತ್ರನಾಗಿ ಸರ್ವೋತ್ತಮನಾಗಿದ್ದಾನೆ ಎನ್ನುವುದೇ ಅದು ಮುಖ್ಯವಾಗಿರ್ತಕ್ಕಂಥ ಪ್ರಮೇಯ. ಹೀಗೆ ವೇದಗಳ ಆಧಾರದಿಂದ ಈ ಸ್ವತಂತ್ರ ತತ್ವವೆನಿಸಿದ ಭಗವಂತನನ್ನು ಮೊಟ್ಟ ಮೊದಲು ಪ್ರತಿಪಾದನೆ ಮಾಡಿದಂತಹ ಮಧ್ವ ಸಿದ್ಧಾಂತ ಅವನ ಪಾರಮ್ಯವನ್ನು ಕೂಡ ಸಾಧನೆ ಮಾಡ್ತಾ ಇದೆ. ಇದು ಉಳಿದ ದರ್ಶನಗಳನ್ನು ನಾವು ಕಾಣೋದಕ್ಕೆ ಅಲ್ಲಿ ಸಾಧ್ಯವೇ ಇಲ್ಲ. ನೈಯಾಯಿಕರು ಕೂಡ ಭಗವಂತನನ್ನು, ತಾರ್ಕಿಕರು ಅವನು ನಿಯಾಮಕನಾಗಿದ್ದಾನೆ ಜಗತ್ತಿಗೆ ಅಂತ ಹೇಳಿದರೂ ಕೂಡ ಅವರು ಸ್ಪಷ್ಟವಾಗಿ ಭಗವಂತನಲ್ಲಿ ಸರ್ವೋತ್ತಮತ್ವ ಇದೆ, ಅವನು ಇತರ ಜೀವರಾಶಿಗಳನ್ನು ಯಾವ ಅಂಶದಲ್ಲಿ ಅವನು ತನ್ನ ಆ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ, ಅವರ ಮೇಲೆ ನಿಯಮನ ಮಾಡ್ತಾ ಇದ್ದಾನೆ, ಆ ಅಂಶಗಳನ್ನು ಅವರೆಲ್ಲ ಸ್ಪಷ್ಟಪಡಿಸೋದೇ. ಆದರೆ ಶ್ರೀಮದ್ ಆಚಾರ್ಯರು ಮಾತ್ರ ಆ ಭಗವಂತ ಅವನು ಸ್ವತಂತ್ರನಾಗುವುದರ ಜೊತೆಗೆ ಅವನು ಸರ್ವೋತ್ತಮನಾಗಿದ್ದಾನೆ, ಇದಕ್ಕೆ ವೇದವೇ ಬಹಳ ಸ್ಪಷ್ಟವಾದ ಆಧಾರ ಎಂಬುದಾಗಿ ಹೇಳಿ ಅವರು ನಿರೂಪಣೆ ಮಾಡಬೇಕಾದರೆ, ಅದಕ್ಕೆ ವೇದಗಳಲ್ಲೂ ಕೂಡ ಭಗವಂತನ ಸರ್ವೋತ್ತಮತ್ವಕ್ಕೆ ಆ ಪೂರಕವಾದ ಅಂಶಗಳಿಗೆ ಬದಲಾಗಿ ಉಳಿದ ದೇವತೆಗಳಿಗೆ ಶ್ರೇಷ್ಠತೆಯನ್ನು ಹೇಳುವ ವಚನಗಳೇ ಹೆಚ್ಚಾಗಿ ಕಂಡು ಬರ್ತಾ ಇತ್ತು. ನಾವು ಋಗ್ವೇದ, ಬೇರೆ ಬೇರೆ ವೇದಗಳನ್ನು ನೋಡಿ ಅಲ್ಲೆಲ್ಲ ಇಂದ್ರ, ವಾಯು, ವರುಣ, ಅಗ್ನಿ ಇವರುಗಳ ಬಗ್ಗೆನೇ ಪ್ರತಿಪಾದನೆ ಇದೆ. ಋಗ್ವೇದ ಆರಂಭವಾಗುವುದೇ ಅಗ್ನಿಮೀಳೆ ಪುರೋಹಿತಂ. 9 ವಚನಗಳು, ಋಕ್ಕುಗಳು ಬರೀ ಅಗ್ನಿಯ ಬಗ್ಗೆ ಹೇಳ್ತಾ ಇವೆ. ಅನಂತರದಲ್ಲಿ ಇಂದ್ರನ ಬಗ್ಗೆ, ವಾಯು, ವರುಣ, ಇತರ ದೇವತೆಗಳು, ಮಿತ್ರಾವರುಣರು ಅಂತ ಅವರುಗಳ ಬಗ್ಗೆ. ಹೀಗೆ ವೇದಗಳೆಲ್ಲ ಆ ಸರ್ವೋತ್ತಮನಾದ ಯಾವ ಭಗವಂತನನ್ನು ಒತ್ತು ಕೊಟ್ಟು ಅವನ ಬಗ್ಗೆ ಹೇಳಬೇಕಾಗಿತ್ತು, ಆ ದೇವರನ್ನು ಬಿಟ್ಟು ಉಳಿದ ದೇವತೆಗಳ ಬಗ್ಗೆ ಹೇಳ್ತಾ ಇವೆ. ಎಲ್ಲೋ ಒಂದು ಕಡೆ ಮಾತ್ರ ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ ಅಂತ ಒಂದು ಶ್ರುತಿ ಮಾತ್ರ ದೇವತಾ ವರ್ಗದಲ್ಲಿ ಇರುವ ಅಗ್ನಿ ಅವನು ಎಲ್ಲರಿಗಿಂತ ಅವನು ಕಡಿಮೆಯವನಾಗಿದ್ದಾನೆ, ವಿಷ್ಣು ಮಾತ್ರ ಅವನು ಪರಮ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳಿಬಿಡ್ತಾನೆ. ಹಾಗಾದರೆ ಆ ಭಗವಂತನ ಸರ್ವೋತ್ತಮತ್ವವೇ ವೇದಗಳಿಗೆ ಮುಖ್ಯವಾದ ತಾತ್ಪರ್ಯ ಎಂಬುದನ್ನು ಸಿದ್ಧಾಂತ ಮಾಡಿದಂತಹ ಶ್ರೀಮದ್ ಆಚಾರ್ಯರು, ಹಾಗಾದರೆ ವೇದಗಳು ಇಂದ್ರ, ವಾಯು, ವರುಣ ಇವರುಗಳ ಬಗ್ಗೆ ಹೇಳ್ತಾ ಇದೆ, ಹಾಗಾದರೆ ಅವರೂ ಶ್ರೇಷ್ಠರ? ವೇದಗಳಲ್ಲಿ ಮುಖ್ಯವಾಗಿ ಯಾರ ಪ್ರತಿಪಾದನೆ ಬರ್ತಾ ಇದೆ, ಯಾರನ್ನು ಮುಖ್ಯವಾಗಿ ಸಕಲ ವೇದಗಳು ಕೂಡ ಪ್ರತಿಪಾದನೆ ಮಾಡ್ತಾ ಇವೆ ಅನ್ನತಕ್ಕಂಥ ಪ್ರಶ್ನೆ ಬಂದಾಗ ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ, ವಿಷ್ಣೋ ಸರ್ವೋತ್ತಮತ್ವೇ ಸಕಲ ವೇದಾನಾಂ ಮಹಾತಾತ್ಪರ್ಯಂ ಅಂತ ಇದ್ದಾರೆ. ಉಳಿದ ದೇವತೆಗಳನ್ನು ಅಲ್ಲಿ ಪ್ರತಿಪಾದನೆ ಮಾಡ್ತಕ್ಕಂಥ ವೇದಗಳೇನಿದೆಯಲ್ಲ ಅದು ಆ ದೇವತೆಗಳನ್ನು ಹೇಳುವ ಉದ್ದೇಶವನ್ನು ಅದು ಹೊಂದಿಲ್ಲ. ಆ ಹೆಸರಿನಿಂದ ಭಗವಂತನನ್ನೇ ಆ ವೇದಗಳು ಪ್ರತಿಪಾದನೆ ಮಾಡ್ತಾ ಇವೆ. ಹಾಗಾದರೆ ಭಗವಂತನಿಗೆ ಈ ಇಂದ್ರ, ವಾಯು, ವರುಣ ಅನ್ನತಕ್ಕಂಥ ಬೇರೆ ಬೇರೆ ಹೆಸರುಗಳೆಲ್ಲ ಬಂದಿದೆ ಅಂತಾಯಿತು. ಆ ಒಂದು ಸಿದ್ಧಾಂತವನ್ನು ಎಲ್ಲ ಶಬ್ದಗಳು ಕೂಡ ಭಗವಂತನನ್ನು ಪ್ರತಿಪಾದನೆ ಮಾಡ್ತಾ ಇವೆ ಅನ್ನೋ ಅಂಶವನ್ನು ವೇದಗಳ ಆಧಾರದಿಂದ ಶ್ರೀಮದ್ ಆಚಾರ್ಯರು ಸರ್ವ ಶಬ್ದ ವಾಚ್ಯ ಭಗವಂತ ಅನ್ನತಕ್ಕಂಥ ಪ್ರಮೇಯವನ್ನು ಅದಕ್ಕೆ ಪೂರಕವಾಗಿ ಆ ಭಗವಂತನ ಗೂಢಪೂರ್ಣತ್ವ, ಅನಂತರದಲ್ಲಿ ಅವನ ಸರ್ವೋತ್ತಮತ್ವವನ್ನು ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ ಅವರು ಬಳಸ್ಕೊಳ್ತಾ ಇದ್ದಾರೆ. ವೇದಗಳು ಅನೇಕ ಕಡೆಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಭಗವಂತ ಯೋವೈ ನಾಮಧಾರಕಃ, ಎಲ್ಲ
ನಾಮಗಳು ಕೂಡ ಭಗವಂತನದ್ದೇ ಆಗಿದೆ ಅಂತ ಹೇಳುವಾಗ ಇಂದ್ರವಾಯು ವರ್ಣ ಇತ್ಯಾದಿ ಶಬ್ದಗಳು ಕೂಡ ಅದು ಭಗವಂತನನ್ನೇ ಹೇಳ್ತಾ ಇವೆ. ಆದ್ದರಿಂದ ಅದೆಲ್ಲವೂ ಕೂಡ ಬೇರೆ ಬೇರೆ ಹೆಸರುಗಳಿಂದ ಆ ಭಗವಂತನನ್ನೇ ಕರೆಯುವ ರೀತಿ ಅದು ವೇದಗಳದ್ದಾಗಿದೆ ಹೊರತಾಗಿ ನಿಜವಾಗಲೂ ಕೂಡ ಆ ವ್ಯಕ್ತಿಗಳೇ ಅಲ್ಲಿ ಎಲ್ಲ ಸಂದರ್ಭದಲ್ಲೂ ಅವರನ್ನು ನಾವು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಅಗ್ನಿಯ ಬಗ್ಗೆ ವರುಣ ವಾಯುಗಳ ಬಗ್ಗೆ ವೇದಗಳು ಹೇಳಿದಾಗ ಈ ವೇದಗಳು ಎಲ್ಲ ಕಾಲದಲ್ಲೂ ಕೂಡ ಇರತ್ತೆ, ಪ್ರಳಯ ಕಾಲದಲ್ಲೂ ಕೂಡ ವೇದಗಳೆಲ್ಲ ಇತ್ತು. ಹಾಗಾದರೆ ಈ ದೇವತೆಗಳೆಲ್ಲ ಲಯಕಾಲದಲ್ಲಿ ಭಗವಂತನ ಒಂದು ದೇಹವನ್ನು ಪ್ರವೇಶ ಮಾಡಿಬಿಡ್ತಾ ಇದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಅಗ್ನಿ ವಾಯು ವರುಣ ಯಮ ಅನ್ನತಕ್ಕಂತಹ ಹೆಸರು, ಆ ಹೆಸರಿನ ಸೂಕ್ತಗಳು, ಆ ವೇದ ಮಂತ್ರಗಳೆಲ್ಲ ಇದ್ದಾಗ ಆ ವೇದ ಮಂತ್ರಗಳಿಂದ ಆ ಸೂಕ್ತಗಳಿಂದ ಯಾರು ಪ್ರತಿಪಾದ್ಯರಾಗಬೇಕು ಪ್ರಳಯ ಕಾಲದಲ್ಲಿ? ಈ ಪ್ರಸಿದ್ಧನಾದ ದೇವಲೋಕದ ಇಂದ್ರನಾಗಿರ್ತಕ್ಕಂಥ ಇಂದ್ರದೇವರು ಪ್ರಳಯ ಕಾಲದಲ್ಲಿ ಆ ಇಂದ್ರ ಶಬ್ದ ವಾಚ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಅವರ ಅಸ್ತಿತ್ವನೇ ಇಲ್ಲ, ಅವರು ಭಗವಂತನ ಹೊಟ್ಟೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದರೆ ಆ ಇಂದ್ರ ಶಬ್ದಕ್ಕೆ ಭಗವಂತ ಎಂಬುದಾಗಿ ಅರ್ಥ. ಇದನ್ನು ಶ್ರೀಮದಾಚಾರ್ಯರು ತಮ್ಮ ಅತ್ಯುತ್ತಮವಾದಂತಹ ಪ್ರತಿಭೆಯಿಂದ ಆ ಇಂದ್ರ ಶಬ್ದಕ್ಕೆ ನಾವು ನಿರ್ವಚನ ಮಾಡಿ ರೂಢಿಯಿಂದ ಬರೀ ದೇವೇಂದ್ರ ಅಂತಷ್ಟೇ ನಾವು ತಿಳಿಯತಕ್ಕಂಥದ್ದಲ್ಲ. ಇಂದ್ರ ಅನ್ನುವ ಶಬ್ದವನ್ನು ನಾವು ಬಿಡಿಸಿದಾಗ ಇದೀ ಪರಮೈಶ್ವರ್ಯೇ ಅಂತ ಇಂದ್ರ ಶಬ್ದಕ್ಕೆ ಅದ್ಭುತವಾದ ಪರಮೈಶ್ವರ್ಯವನ್ನು ಪಡೆದವನು ಅಂತ ಅರ್ಥವಾಗತ್ತೆ. ಆ ಪರಮೈಶ್ವರ್ಯ ನಿರವಧಿಕವಾಗಿ ಎಲ್ಲ ಕಾಲದಲ್ಲಿ ಇರತಕ್ಕಂಥದ್ದು ಭಗವಂತನಿಗೆ ಮಾತ್ರವೇ ಹೊರತಾಗಿ ಈ ದೇವೇಂದ್ರನಿಗೆ ಸ್ವರ್ಗಲೋಕದ ಒಡೆಯನಾದ ಇಂದ್ರದೇವರಿಗೆ ಆ ಇಂದ್ರ ಶಬ್ದ ವಾಚ್ಯತ್ವ ಇಲ್ಲ. ಯಾಕೆಂದರೆ ಕೆಲವು ಮನ್ವಂತರಗಳ ಸೀಮಿತವಾದ ಅವಧಿಯವರೆಗೆ ಮಾತ್ರ ಇಂದ್ರದೇವರು ಆ ಒಂದು ಇಂದ್ರ ಪದವಿಯನ್ನು ಆಳ್ತಾ ಇದ್ದಾರೆ. ಅನಂತರದಲ್ಲಿ ಮತ್ತೊಬ್ಬ ಇಂದ್ರ ಆ ಪದವಿಗೆ ಬರ್ತಾನೆ, ಈ ಇಂದ್ರ ನಿವೃತ್ತನಾಗಿ ಬಿಡ್ತಾನೆ. ಪ್ರಳಯ ಕಾಲದಂತೂ ಯಾವ ಇಂದ್ರರು ಕೂಡ ಅಲ್ಲಿ ಇರೋದೇ ಇಲ್ಲ. ಹಾಗಾದರೆ ನಾಮಾನಿ ಸರ್ವಾಣಿ ಎಂ ಆವಿಶಂತೆ ತಂವೈ ವಿಷ್ಣುಂ ಪರಮ ಮುದಾಹರಂತಿ ಅನ್ನುವ ಈ ಬಾಲ್ಯವೆಯ ಶ್ರುತಿಯನ್ನು ಮೂಲ ಆಧಾರವಾಗಿಟ್ಟುಕೊಂಡು ಶ್ರೀಮದಾಚಾರ್ಯರು ಭಗವಂತನಿಗೆ ಸರ್ವ ಶಬ್ದ ವಾಚ್ಯತ್ವವನ್ನು ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇದು ಭಗವಂತನ ಸರ್ವಗುಣ ಪೂರ್ಣತ್ವಕ್ಕೆ, ಅವನ ಸರ್ವೋತ್ತಮತ್ವಕ್ಕೆ ನೇರವಾಗಿ ಅದು ಉಪಯುಕ್ತವಾಗುವ, ಅದು ಸಮರ್ಥಕವಾದಂತಹ ಒಂದು ಅಂಶವೊಂದು ಆಗಿರತಕ್ಕಂಥದ್ದಾಗಿದೆ. ಆದರೆ ಈ ರೀತಿಯಾಗಿ ಭಗವಂತ ಸರ್ವ ಶಬ್ದಗಳಿಂದ ವಾಚ್ಯ ಅನ್ನತಕ್ಕಂಥ ವಿಷಯವನ್ನು ಯಾವ ದರ್ಶನಗಳೂ ಪ್ರತಿಪಾದನೆ ಮಾಡಲಿಲ್ಲ. ಇದಕ್ಕೆ ವಿರುದ್ಧವಾಗಿ ಅದ್ವೈತ ಸಿದ್ಧಾಂತವೇ ಭಗವಂತ ಯಾವ ಶಬ್ದಗಳಿಂದಲೂ ಕೂಡ ಅವನು ವಾಚ್ಯನೇ ಅಲ್ಲ ಎಂಬುದಾಗಿ, ಸರ್ವ ಶಬ್ದಗಳಿಂದ ಅವನು ಅವಾಚ್ಯನಾಗಿದ್ದಾನೆ ಎಂಬುದಾಗಿ ಭಗವಂತನಿಗೆ ಶಬ್ದ ವಾಚ್ಯತ್ವನೇ ಇಲ್ಲ. ಅವನು ಲಕ್ಷಣೆ ಅಂದರೆ ಅವನು ಕೇವಲ ವೇದದ ತಾತ್ಪರ್ಯ ಅರ್ಥ ಆಗ್ಬೋದು ಎಲ್ಲೋ ಒಂದು ಕಡೆ, ಆದರೆ ಒಂದೊಂದು ಶಬ್ದವೂ ಕೂಡ ಆ ಭಗವಂತನನ್ನು ಹೇಳೋದಿಲ್ಲ ಎಂಬುದಾಗಿ ಆ ಭಗವಂತನನ್ನು ಸರ್ವ ಶಬ್ದಗಳಿಂದ ವಾಚ್ಯ ಅನ್ನತಕ್ಕಂಥ ಅಂಶವನ್ನೇ ಅವರು ಅಲ್ಲಿಗಳೆದು ಬಿಡುತ್ತಾರೆ. ಉದಾಹರಣೆಗೆ ನೋಡಿ, ನಾವು ಗಂಗೆಯಲ್ಲಿ ಒಂದು ಹಳ್ಳಿ ಇದೆ ಅಂತ ವ್ಯವಹಾರ ಮಾಡ್ತಾ ಇರ್ತೀವಿ, ಗಂಗಾಯಾಮ್ ಘೋಷಃ ಅಂತ. ಆದರೆ ಗಂಗೆ ಅಂದರೆ ಗಂಗಾ ಪ್ರವಾಹ, ಪ್ರವಾಹದಲ್ಲಿ ಒಂದು ಹಳ್ಳಿ ಹೇಗೆ ಇರೋದಕ್ಕೆ ಸಾಧ್ಯ ಆಗುತ್ತೆ? ಆ ಪ್ರವಾಹದ ರಭಸಕ್ಕೆ ಹಳ್ಳಿ ಕೊಚ್ಕೊಂಡು ಹೋಗಿಬಿಡುತ್ತಷ್ಟೇ. ಆದರೂ ಕೂಡ ವ್ಯವಹಾರ ಮಾಡುವಾಗ ಗಂಗೆಯಲ್ಲಿ ಹಳ್ಳಿ ಇದೆ ಅಂತ ಹೇಳಿದರೆ ಅದಕ್ಕೆ ಅಭಿಪ್ರಾಯವೇನು? ಗಂಗೆಯ ತೀರದಲ್ಲಿ ಹಳ್ಳಿ ಇದೆ ಅಂತ ಅರ್ಥ. ಹಾಗಾದರೆ ನೀವು ತೀರದಲ್ಲಿ ಹಳ್ಳಿ ಇದೆ ಅಂತ ಹೇಳ್ಬೋದಲ್ಲ, ಗಂಗೆಯಲ್ಲಿ ಅಂತ ಯಾಕೆ ಹೇಳಿ ನಮ್ಮನ್ನು ಸುಮ್ಮನೆ ಭ್ರಮೆಗೆ ಮೋಹಕ್ಕೆಗೊಳಗೊಳಿಸ್ತೀರಾ ಅಂತ ಕೇಳಿದರೆ, ಗಂಗೆಯಲ್ಲೇ ಹಳ್ಳಿ ಇದೆ ಅಂತ ಹೇಳುವ ವ್ಯಕ್ತಿಯ ಒಂದು ಆಂತರ್ಯ ಏನು ಅಂತಂದರೆ, ನೋಡಿ, ಗಂಗೆಗೆ ಸಮೀಪದಲ್ಲಿ ಹಳ್ಳಿ ಇದೆ, ಆದ್ದರಿಂದ ಅಷ್ಟೊಂದು ಪಾವಿತ್ರ್ಯ ಎಲ್ಲ ಇದೆ ಅಂತ ಹೇಳುವ ಉದ್ದೇಶ ಆತನ ಮನಸ್ಸಿನಲ್ಲಿ. ಅದೇ ತರಹ ಗಂಗಾ ತೀರದ ಆ ಹತ್ತಿರದಲ್ಲಿರ್ತಕ್ಕಂಥ ಹಳ್ಳಿ, ಅದರಲ್ಲಿ ಶೈತ್ಯ ಅಂದರೆ ತಣ್ಣನೆಯ ಒಂದು ವಾತಾವರಣ, ಒಂದು ಪಾವಿತ್ರ್ಯದ ವಾತಾವರಣ ಅದೆಲ್ಲ ಇದೆ ಅಂತ ತಿಳಿಸೋದಕ್ಕೋಸ್ಕರ ಗಂಗೆಯಲ್ಲೇ ಹಳ್ಳಿ ಇದೆ ಅನ್ನೋ ಮಾತಿಗೆ ಗಂಗೆಯ ತೀರದಲ್ಲಿ ಹಳ್ಳಿ ಇದೆ ಅಂತ ನಾವು ಹೇಗೆ ಅರ್ಥೈಸಿಕೊಳ್ತೇವೆ, ಅದರಂತೆ ಭಗವಂತ ಈ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂದರೆ ಅವನಲ್ಲಿ ವಾಚ್ಯತ್ವವೇ ಇಲ್ಲ ಅನ್ನತಕ್ಕಂಥದ್ದು ಅದ್ವೈತ ಸಿದ್ಧಾಂತ. ಏಕೆಂದರೆ ಭಗವಂತ ಯಾವುದಾದ್ರೂ ಒಂದು ಶಬ್ದದಿಂದ ವಾಚ್ಯನಾದರೆ ಅವನಲ್ಲಿ ಅದರಿಂದ ಒಂದು ಗುಣ ಬಂದುಬಿಡುತ್ತೆ. ನಾವು ಯಾವ ಗುಣವನ್ನು ದೇವರಲ್ಲಿ ಒಪ್ಪೋದಿಲ್ಲ. ಅವನನ್ನು ನಿರ್ಗುಣ ಅಂತ ವೇದ ಹೇಳ್ತಾ ಇರೋದ್ರಿಂದ ಅವನಿಗೆ ನಿರ್ಗುಣತ್ವ ಹೇಳಬೇಕಾಗಿತ್ತು. ಅದಕ್ಕೋಸ್ಕರ ಯಾವ ಶಬ್ದವೂ ಕೂಡ ಭಗವಂತನನ್ನು ಅದು ಶಕ್ತಿವೃತ್ತಿಯಿಂದ ಹೇಳೋದಿಲ್ಲ. ಅದಕ್ಕೆ ಬದಲಾಗಿ ಗಂಗೆಯಲ್ಲಿ ಹಳ್ಳಿ ಇದೆ ಅನ್ನೋದಕ್ಕೆ ಗಂಗಾ ತೀರದಲ್ಲಿ ಹಳ್ಳಿ ಇದೆ ಅಂತ ಹೇಗೆ ಅರ್ಥವೋ, ಅದರಂತೆ ಭಗವಂತ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂದರೆ ಆ ಶಬ್ದದಿಂದ ಲಕ್ಷ್ಯನಾಗಿದ್ದಾನೆ, ಅಂದರೆ ಅದಕ್ಕೆ ಹತ್ತಿರದಲ್ಲಿದ್ದಾನೆ. ಆದರೆ ಯಾವ ಶಬ್ದಗಳು ದೇವರನ್ನು ಹೇಳೋದೇ ಇಲ್ಲ ಎಂಬುದಾಗಿ, ಸಕಲ ಶಬ್ದವೂ ಕೂಡ ದೇವರನ್ನು ಅಲ್ಲಿ ಹೇಳೋದೇ ಇಲ್ಲ ಎಂಬುದಾಗಿ ಸರ್ವ ಶಬ್ದ ಅವಾಚ್ಯ ಅನ್ನತಕ್ಕಂತಹ ಅಂಶವನ್ನು ಅದ್ವೈತ ಸಿದ್ಧಾಂತ ಹೇಳಿದಾಗ ಅದಕ್ಕೆ
ಬ್ರಹ್ಮಸೂತ್ರಗಳಲ್ಲೇ ವೇದದಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಬಹಳ ಸ್ಪಷ್ಟವಾಗಿ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ ನೋಡಿ, ಭಗವಂತ ಯಾವ ಶಬ್ದದಿಂದಲೂ ವಾಚ್ಯ ಅಲ್ಲ ಅಂತ ನಾವು ಹೇಳಿಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಈಚ್ಛತೆ ನ ಅಶಬ್ದಂ ಅಂತ ಒಂದು ಮಾತನ್ನು ಅವ್ರು ಹೇಳ್ತಾರೆ. ನಾವು ಭಗವಂತನನ್ನು ತಿಳಿಯೋದಕ್ಕೆ ಅವಕಾಶ ಇದೆ. ವೇದೋಪನಿಷತ್ತುಗಳಿಂದ ಭಗವಂತನ ಜ್ಞಾನವನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಇರುವಾಗ ಅವನನ್ನು ಕಣ್ಣಿನಿಂದ ತಿಳ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಉಪನಿಷತ್ತುಗಳು ಹೇಳ್ತಾ ಇವೆ ಭಗವಂತ ಔಪನಿಷದಃ ಪುರುಷಃ ಅಂತ ಹೇಳಿಬಿಟ್ಟು ಅವನನ್ನು ಶಬ್ದಗಳಿಂದ ವಾಂಗ್ಮಯ ಪ್ರಪಂಚದಿಂದ ದೇವರನ್ನು ನಾವು ತಿಳಿಯಬೇಕೇ ಹೊರತಾಗಿ ಅದಕ್ಕಿಂತ ಮುಂಚೆ ನಾವು ಯಾವ ಉಪಾಸನೆ ಮಾಡದೆ ಅಥವಾ ಮನನ ಮಾಡದೆ ಅವನನ್ನು ಕಣ್ಣಿನಿಂದ ನಾವು ತಿಳಿಯೋದಕ್ಕೆ ಅಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಭಗವಂತನನ್ನು ವಚನ ವೃತ್ತಿಯಿಂದ ಈ ಮಾತುಗಳಿಂದ ಶಬ್ದಗಳಿಂದಲೇ ನಾವು ತಿಳ್ಕೊಳ್ಬೇಕಾಗಿದ್ದರೆ ಅವನು ಆಯಾಯ ಶಬ್ದದಿಂದ ಅವನು ವಾಚ್ಯನಾಗಿರಬೇಕು. ಆದ್ದರಿಂದ ಭಗವಂತ ಯಾವ ಶಬ್ದದಿಂದಲೂ ವಾಚ್ಯನಲ್ಲ ಅಂತ ಹೇಳಿಬಿಟ್ರೆ ಆವಾಗ ದೇವರನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಆಗತ್ತೆ. ಆದರೆ ವೇದಗಳೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ತಮೇವಂ ಜಾನಥ ಆತ್ಮಾನಂ ಅನ್ಯಾಹ ವಾಚಃ ಕೊಂಡ್ರೆ ಭಗವಂತನನ್ನೇ ತಿಳಿಯಬೇಕು. ಯಾವುದೋ ಅಸಾರವಾದ ವಸ್ತುವನ್ನು ನಾವು ತಿಳ್ಕೊಂಡ್ರೆ ಪ್ರಯೋಜನವಿಲ್ಲ. ಈ ಜಗತ್ತಿನಲ್ಲಿ ಸಾರವಾದ ಸ್ವತಂತ್ರವಾದ ವಸ್ತುವನ್ನೇ ಮೊದಲು ನೀವು ತಿಳ್ಕೊಳ್ಳಿ, ಅನಂತರದಲ್ಲಿ ಉಳಿದ ಅಸಾರ ವಸ್ತುವನ್ನು ಕೂಡ ನೀವು ತಿಳಿಯೋದಕ್ಕೆ ಅಲ್ಲಿ ಸಾಧ್ಯ ಇದೆ ಅಂತ ಹೇಳುವಾಗ ಆ ಭಗವಂತನಿಗೆ ಜ್ಞೇಯತ್ವವನ್ನು ಅವನು ಎಲ್ಲರಿಂದಲೂ ಕೂಡ ತಿಳಿಯಲು ಯೋಗ್ಯನಾಗಿದ್ದಾನೆ ಅನ್ನುವ ಅಂಶವನ್ನೇ ವೇದಗಳು ಹೇಳ್ತಾ ಇರುವಾಗ ಅದಕ್ಕೆ ವಿರುದ್ಧವಾಗಿ ಭಗವಂತ ಅವನು ಜ್ಞೇಯನೇ ಅಲ್ಲ, ಆದ್ದರಿಂದಲೇ ಅವನು ವಾಚ್ಯನೇ ಅಲ್ಲ, ಅವನನ್ನು ಯಾವ ಶಬ್ದಗಳು ಕೂಡ ಹೇಳೋದಿಲ್ಲ ಎಂಬುದಾಗಿ ಅದ್ವೈತ ಸಿದ್ಧಾಂತ ಮಂಡನೆ ಮಾಡಿದಾಗ ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ, ಆ ರೀತಿಯಾಗಿ ಸೂತ್ರಗಳಿಗೆ ಮತ್ತು ವೇದಗಳಿಗೆ ವಿರುದ್ಧವಾಗಿ ಭಗವಂತ ಅವಾಚ್ಯನಾಗಿದ್ದಾನೆ, ಅವನನ್ನು ಯಾವ ಶಬ್ದಗಳು ಹೇಳ್ತಾ ಇಲ್ಲ ಅಂತ ನಾವು ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾದರೆ ಅವನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಾಗತ್ತೆ.